ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಯಾವತ್ತೂ ಇಲ್ಲದೆ ಇರೋ ನನ್ನ ಕಸಿನ್ ಇವತ್ತು ಕಾಲ್ ಮಾಡಿ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೇಳಿದ್ಲು. ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ದೇವಸ್ಥಾನದಲ್ಲಿ ಬೇರೆನೇ ವೈಬ್ ಇರುತ್ತೆ ಅಂತ ನಾನು ಹೊರಡೋಕೆ ರೆಡಿಯಾಗಿ ನಿಂತ್ರೆ ಇವನಿಗೆ ಮಾತ್ರ ನಾವು ಹೋಗೋದು ಇಷ್ಟನೇ ಇರಲಿಲ್ಲ. ನಾವು ಫಸ್ಟ್ ಹೋಗಿದ್ದು ಕುಮಟಾದ ಶಾಂತಿಕ ಪರಮೇಶ್ವರಿ ದೇವಸ್ಥಾನಕ್ಕೆ. ನಾವು ಡ್ಯೂಟಿ ಮುಗಿಸಿ ಬರೋಷ್ಟೊತ್ತಿಗೆ ಸುಮಾರು ಲೇಟ್ ಆಗಿತ್ತು. ಸೊ ನಮ್ಮ ಹತ್ರ ಜಾಸ್ತಿ ಟೈಮ್ ಇರಲಿಲ್ಲ. ಅದಕ್ಕೇ ಅಲ್ಲಿಂದ ಬೇಗ ನಮಸ್ಕಾರ ಮಾಡಿ ಅಲ್ಲಿಂದ ಸೀದಾ ನಾವು ಬಂದಿದ್ದೆ ಮಾಸ್ತಿಕಟ್ಟೆ ಅಮ್ಮನವರ ಹತ್ರ. ಇಲ್ಲಿ ಹೊರಗಡೆ ಹೂವಿನ ಮಂಟಪ ಮಾಡಿದ್ರು, ಇದಂತೂ ಸಖತ್ತಾಗಿತ್ತು. ಹಾಗೆ ಒಳಗಡೆ ದೇವರ ಅಲಂಕಾರನೂ ಅಷ್ಟೇ ಸಿಂಪಲ್ ಆಗಿ ತುಂಬಾನೇ ಚೆನ್ನಾಗಾಗಿತ್ತು. ಅದಾದ್ಮೇಲೆ ನಾವು ಅಲ್ಲಿಂದ ಸೀದಾ ಬಂದದ್ದು ಹೆಗ್ಡೆಯ ಶಾಂತಿಕಾಂಬ ದೇವಸ್ಥಾನದ ಹತ್ತಿರ. ಈ ದೇವಸ್ಥಾನನ ನಾನು ಹೊರಗಡೆಯಿಂದನೇ ನೋಡಿದ್ದು, ಯಾವತ್ತೂ ಒಳಗಡೆ ಬಂದಿರಲಿಲ್ಲ. ದೇವ್ರ ದರ್ಶನ ಮಾಡ್ಕೊಂಡು ಪ್ರದಕ್ಷಿಣೆ ಹಾಕೊಂಡು ಸ್ವಲ್ಪ ಹೊತ್ತು ಕೂತ್ರೆ ನಿಜವಾಗ್ಲೂ ಗಾಯ್ಸ್ ಹೇಳೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ, ಅಷ್ಟು ಖುಷಿ ಇತ್ತು ಈ ದೇವಸ್ಥಾನದಲ್ಲಿ. ಹಾಗೆ ನಾವು ಅಲ್ಲಿಂದ ಯೋಚನೆ ಮಾಡಿದ್ದು ಬಾಡ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಇಲ್ಲಿಂದನೇ ಶಾರ್ಟ್ ಕಟ್ ಅಂತ ಮಾಸೂರು ರೂಟಿಂದ ಗಾಡಿ ತೆಗೆದೆ. ಸಂಜೆ ಟೈಮಲ್ಲಿ ಈ ರೂಟಲ್ಲಿ ಇಷ್ಟು ಒಳ್ಳೆ ವ್ಯೂ ಸಿಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ನೋಡಿ ತುಂಬಾನೇ ಖುಷಿ ಆಯಿತು. ಲಾಸ್ಟಲ್ಲಿ ಬಾಡದ ಕಾಂಚಿಕ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದು ಹಾಗೆ ಇದ್ರ ಹಿಂದ್ಗಡೆ ಕಾಣೋ ಬೀಚ್ ವ್ಯೂನ ನೋಡಿಕೊಂಡು ಸೀದಾ ಅಲ್ಲಿಂದ ಮನೆ ಕಡೆಗೆ ಬಂದ್ವಿ. ಗಾಯ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ನಮಸ್ಕಾರ.